ಬಂದಿರೋ ಬುತ್ತಿ ನಿಮಗ್ ಕೊಟ್ಟು ಹೊರಗೆಯಿಂದ ಹೊಲಕ್ಕೆ ಹೋಗಿ ನನ್ನ ಗಂಡಿಗೇನು ಉಪವಾಸ ಕೆಡುವಂತೀರೇನ? ನಾ ಎಲ್ಲಿ ಹಂಗೆ ಹೇಳಕತ್ತೇನಿ. ನಾವು ಊಟ ಮಾಡಿದ್ಮೇಲೆ ಮತ್ತೆ ಬುತ್ತಿ ಕಟ್ಕೊಳ್ಳೋದು ಓದ್ ನಿನ್ ಗಂಡ ಗುಣಿಸೋದು ಇದೇನು ಹೊಸದನ್ ಜಗತ್ನಾಗ ಅರ್ಧ ಮುರ್ದ ಹಂಗ ಗೌಡ್ರ, ಈ ಜಗತ್ನಾಗ ಅರ್ಧ ಮುರ್ಧ ಹಂಗ ನಡೆದಿರ್ಬೇಕ್ರಿ. ಆದ್ರ ನಮ್ಮಂತ ರೈತರ ಮನೆಯಾಗ ಈ ರೀತಿ ನಡೆಯಕಂತೂ ಸಾಧ್ಯನೇ ಇಲ್ರಿ. ನೋಡ್ರಿ ಗೌಡ್ರ, ನಮ್ಮ ಹೊಲದಾಗ ಒಂದ್ ನಾಯಿ ಐತ್ರಿ. ಏನೋ ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ಆ ನಾಯಿಗೆ ಹಾಕಬೇಕು ಅಂತೇಳಿ ಮಾಡಿ. ಏನೋ ದಾರಿ ಒಳಗೆ ನೀವು ಬೆಟ್ಟಾಗಿರಿ, ಹೊಟ್ಟಿ ಬೇರೆ ಹತ್ತೈತಿ ಅನ್ನಕತ್ತೀರಿ. ಪಾಪ ಹೋಗ್ಲಿ ಊಟಕ್ಕೆ ಬಡಿಸ್ಬೇಕು ಅಂತೇಳಿ ಮಾಡಿ. ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ. ಅಂದ್ರ ನಾ ನಾಯೇನ ನಾ ಹಂಗನ್ನೇನ್ರಿ. ಗೊತ್ತಾಕತ್ ನಾಯೇನ ಅಷ್ಟೇನ್ ಪಕ್ಕರ್ ಸುಳಿ ಮಗ ಎಲ್ಲಿ ತಿಳಿದಿದ್ ನಾ. ಏ ಸಾವಿತ್ರಿ, ಬುತ್ತಿ ಅಂದ್ರೆ ಕೈಯಾಗ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ, ಮತ್ತೆ ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ. ಎಲ್ಲಿ ಇಲ್ದ ನಾಲ್ಗೆ ಅಂತ ಅಡ್ಡ ತಿದ್ದಿ ಹರಿದಾಡಕ್ ಬಿಟ್ರ ನಿನ್ನ ನಾಲ್ಗಿನ ಅಡ್ಡ ಕತ್ತರಿಸಾಕ್ಬಿಟ್ಟಿನ. ಈ ದಾರಿ ಒಳಗೆ ನನ್ನ ತಳದ ಸುದ್ದಿ ನನ್ನ ಗಂಡ ಮೈದ್ರಿಗೆ ಏನಾದ್ರೂ ಗೊತ್ತಾದ್ರೆ ಚಡ್ಡಿವಿ ನಿನ್ನ ಬಾಯಾಗ ಮಾತಾಡ್ತಾರ. ಹುಷಾರ್. ಕಂಡಿದ್ದೀನಿ ಮಾತಿದ್ದೀನಿ ಸಾಕು. ಗಂಡ ಮೈಂದ ಊರಾಗ ಏನ್ ನಿನ್ ಗಂಡ ನಿನ್ ಮೈಂದ ಅಟ್ಟ ದೊಡ್ಡ ಗಂಡಸರ್ದಾರನ. ನಾವೆಲ್ಲ ಏನ 9 ನಂಬರ್ ನಮ್ಮಪ್ಪ ಅವನು ಗಂಡಸ ಅಂತ ಹುಡ್ಸ್ಯಾರ ಅಂದ್ಮೇಲೆ ಗಂಡಸ್ತಾನ ಅಂದ್ರೆ ಏನಿರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ. ಏ ಸಾವಿತ್ರಿ, ಆ ಬಡ ಬಿಕಾರ್ ಜೊತೆ ಯಾವ ಸುಖ ಕಾಂತೀಯ? 5 ನಿಮಿಷ ಸಹಕರಿಸಿ ನೋಡು, ಮೋಹಿ ಮನೆ ತಂದಿನ ಪಾದಕ್ಕಿಡ್ತೀನಿ. 5 ನಿಮಿಷ ಸಹಕರಿಸಿದ್ರೆ ಮಹಡಿ ಮನೆ ತಂದು ನನ್ ಪಾದಕ್ಕಿಡ್ತೀರಿ? ಅಯ್ಯೋ ಗೌಡ, ಈ ಮಾತು ಮೊದ್ಲೇ ಹೇಳ್ಬೇಕಿಲ್ಲ. ನಾ ಯಾಕೆ ಇಷ್ಟ ತನಕ ಗಂಟ್ಲ ಹರ್ಕೋತಿದ್ನಿ? ಹೋಗ್ಲಿ ಬಿಡ್ರಿ, ಮತ್ತೆ ಏನ್ ಕೊಡ್ತೀರಿ? 10-15 ಎಕರೆ ಹೊಲ ಹಚ್ತಾನ ಮತ್ರಿ. ಬುಡಕ ಕೈ ಹಾಕುವಂಗ ನಾವು ಹಂಗಾರಿ ಮೊದಲ ಕೈ ಹಾಕಂಗಿಲ್ಲ. ಒಮ್ಮೆ ಹಾಕಿದ್ವಿ ಅಂದ್ರ ನೀವರ ಜಳ ಆಗಿರ್ಬೇಕು ಒಂದು, ಇಲ್ಲ ನಾವರ ಜಳ ಆಗಿರ್ಬೇಕು ಒಂದು. ಏ ಸಾವಿತ್ರಿ, ನೀನೇ ನನ್ನ ಕೇಕಿ ಅಂದ್ಮೇಲೆ ಅಲ್ಲೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು, ಎಲ್ಲ ಕೊಡ್ತೀನಿ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಇಷ್ಟ ತನಕ ನೀ ಏನ್ ಹೇಳ್ದಿಯಲ್ಲ, ಈ ನಿನ್ನ ಹಣ ಆಸ್ತಿ ಅಂತಷ್ಟು ಮಹಡಿ ಮನಿ ಇದೆಲ್ಲ ನನ್ನ ಗಂಡ ರೈತ ಮೆಟ್ಟು ಬಿಟ್ರು ಏ ಗೌಡ, ನಾನಲ್ವು ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸುವಷ್ಟು ಗಂಡಸ್ತನ ನನ್ನ ಗಂಡನ ಹತ್ರನೂ ಐತಿ. ಅಷ್ಟಕ್ಕೂ ನನ್ನ ಗಂಡಸ್ತನ ಮ್ಯಾಗ ನಿನಗೆ ಏನಾದ್ರೂ ಅನುಮಾನ ಇದ್ರ ಮನ್ಯಾಗದಾಳಲ್ಲ ನಿನ್ನ ಮುದ್ದಿನ ತಂಗಿ, ಅಕ್ಕಿನ ತಂದು ಒಂದ್ ರಾತ್ರಿ ನನ್ನ ಗಂಡನ ಬಿಡ. ಅಕ್ಕಿ ಮುಂಜಾನೆ ಎದ್ದು ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು. ಮಾತಾಡಬಾರ್ದ್ರಿ ಹಂಗೆಲ್ಲ. ಬ್ಯಾರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗ. ಮಾತಾಡಿದ್ರ ಮೆತ್ತ ಹರಿತಾವ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪ. ಹಂಗ ನೀನ್ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು, ಅದು ತಪ್ಪ. ಇಲ್ಲಿ ಒಟ್ಟ ಮನ್ಯಾನವ್ರು ಸಾಬರಿನ ಇಲ್ಲೇನಿದ್ರು ನಿನಗೈತಿ, ನನಗೈತಿ ಇಬ್ಬರಿಗೆ ಬೆಳ್ಳಿ. ಕಬಡ್ಡಿ ಆಡಕ್ ಬರ್ತೇನ? ಏನು ಕಬಡ್ಡಿ? ಕಬಡ್ಡಿ. ಏ ಗೌಡ, ಈ ಮಾಡಲ್ಗೆ ಊರ ಹುಟ್ಟಿದ ಜವರಿ ಹೆಣ್ಣ ಇಟ್ಲೇ ಇದ. ಈ ಹೆಣ್ಣಿನ ತೋ ಬಲದಾಗ ಒಣಕಿ ಒಬ್ಬವನು ಶಕ್ತಿ ಅಡ್ಗತಿ. ಕಬಡ್ಡಿ ಅಷ್ಟೇ ಅಲ್ಲ, ಕುಸ್ತಿನೂ ಆಡ್ತೀನಿ, ಖೋಖೋನು ಆಡ್ತೀನಿ. ಪ್ರಸಂಗ ಬಿದ್ರ ಚಿನ್ಪನಿನೂ ಆಡ್ತೀನಿ. ಪಣಿ ಎತ್ತಿ ಚಿನಿ ಹೊರತ ಹೋದ್ರ ಸಿಕ್ಕೋಬಾರ ಜಾಗದ ಸಿಕ್ಕೊಂಡು ವಿಲ ಅಂತೇಳಿ ಒದ್ದಾಡ್ರಿ. ಲೇ ಗೌಡ್ಯ, ನೀನ್ ಅವನ ನಾನು ಬಂದಾಗ ನಿಂದ ನೋಡಕತ್ತೀನಿ. ನಿನ್ನ ತಿಂಡಿನ ಬಾಳ ಇದ್ದಂಗ ಕಾಣಿಸ್ತತಿ. ಬಾರ್ಲೇ, ನೀನ್ ಹಿರಿದವಳನ ಬಾ. ಎಮ್ಮು ನೋಡ್ದೆ ಏ ಸಾವಿತ್ರಿ, ಬಾಳ ಹುರುಪಿದ್ರ ನಾ ಎತ್ತಬಹುದು, ಆದ್ರೆ ನೀ ಎತ್ತಿದ್ರ ಅಷ್ಟು ಚೆನ್ನಾಗಿಲ್ಲ. ಜಡಗೆ ಮಲ್ಲಿಗೆ ಮುಡಿದು ಮುಸುರೆ ತಿಕ್ಕೋ ಹೆಣ್ಣು ನೀನು. ನೀನು ಗಾಯಿಸಿ ಸೊಕ್ಕಿರಬೇಕಾದ್ರ
ತೊಡೆ ತಟ್ಟಿ ಮೀಸೆದ್ರು ಗಂಡಸು ಕಲೆ ನಾನು. ನನಗೆ ಅಷ್ಟಿರ್ಬೇಡ. ಏನು ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯಿ ಬಿಟ್ಟು ಕೇಳಿದೆ. ಬರೋ ಮರ್ಜಿ ನಿನಗಿಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಇದ್ರ ಬಹಳ ಮಜಾ ಬರ್ತೈತಂತ. ಕುದುರಿ ವಲ್ ವಲ್ ಅಂತಿರ್ಬೇಕ್, ಓಡಿಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹುಮ್ಮಸ್ನಾಗ ಇರ್ಬೇಕ್. ಒಮ್ಮೆ 10 ಬಾರ್ದ ಹತ್ತಿ ಚಾಟಿ ತಗೊಂಡು ಬೀಸಿದ್ರೆ ಕುದುರಿ ಟಕ್ 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 ಅಂತ. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ. ಇನ್ನು ಚಿನಿಪಾನಿ ಕಲಿಸೋದ್ರಾಗಂತೂ ಎತ್ತಿದ ಕೈ. ಬಾ 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 ಬಾ. ಶಿವಪೂಜದ ಕಡ್ಡಿ ಬಿಟ್ಟಂಗ ಅಲ್ಲಿ ಮನೆ ಮುಂದೆಲ್ಲ ಪಂಚಾಯತಿ ಕುಡಿಸಿ ಊರ ಮಂದಿ ನಿಮ್ ಗೌಡಪ್ಪ ಎಲ್ದಾನ ಅಂತ ಕೇಳಕತ್ತಾರ. ಇಲ್ಲಾರ ಗೌಡಪ್ಪ ಬಂದು ಬಿಲ್ಟೂತ್ ಕನೆಕ್ಟ್ ಮಾಡಾಕತ್ತಾನ. ಬರ್ರಿ ಇಲ್ಲಿ ಒದರತ್ತಾರ. ಹಂಚ ಕದ ದಾಸಿ ಬಿಡ್ಬೇಕು. ಹಂಚ ಕಾದಾಗ ದಾಸಿ ಬಿಡಾಕ್ ಹೋಗ್ಬೇಡ್ರಿ. ಹಂಚ ನಡಬರ್ಕ ಶೀಡ್ರ ನಾನ್ ಸೀಳ್ತೈತೆ ಹೋಗಲ್ಲ. ಬರ್ರಿ ಹಂಗ ಮಾಡ್ಬಿಟ್ಟು ಬರ್ರಿ. ಆಫರ್ ಹೆಂಗ್ ಬರ್ತಾವ ಹೇಳಕ್ ಬರಂಗಿಲ್ಲ. ತಗೊಂಡ್ 10 ನಿಮಿಷ ಬಿಟ್ಟು ನೀವ ತಗೋರಿ, ನೀವ 10 ನಿಮಿಷ ಬಿಟ್ಟು ಬರ್ರಿ. ಹೋಗಲೇ ಬಿಡ್ರಿ. ಏನ್ ಎಷ್ಟು ವಿಚಾರ ಮಾಡಿತ್ರಿ? ಇಂಥವೇನ್ರಿ ರೊಕ್ಕ ಕೊಟ್ಟು 10 ಪಾರಿಂದ ತಂದು ಕೊಡ್ತೀನಿ ಮಗನ. ಏ ಗೌರಿಯ, ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ 10 ಪಟ್ಟು ತರ್ತೀನಿ. ಆದ್ರೆ ನನಗಿದ್ದೇ ಬೇಕು. ಇದ ಬೇಕಂದ್ರ ಆಕಿ ಗಂಡ ಬಂದು ಹಿಡಿದ ಗುಮ್ಮತಾನ. ಗುಮ್ಮಿರೋ ಗುಮ್ಮೋ ಲೆಕ್ಕರ ನನಗಿದ್ದ ಬೇಕು. ಒಟ್ಟು ಒಮ್ಮೆ ಕಣ್ಣಿಟ್ರೆ ನಮ್ಗೆ ಗೌಡ ಪಟ್ಟು ಬೇಕತ್ ಹಠ ಮಾಡ್ತಾನ. ನಾವ್ ಹಂಗ ಇದು ಬೇಕಿಲ್ರಿ? ಸೀದಾ ನಮ್ಮ ಹೊಲಕ್ಕೆ ಹೋಗ್ರಿ. ಹೊಲದಾಗ ನಮ್ಮ ಆಡಿನ ದಡ್ಡ ಐತಿ. ಆಡುಗಳು ಹಿಕ್ಕಿ ಹಾಕಿರ್ತಾವು. ಸ್ವಲ್ಪ ಹಿಕ್ಕಿ ಸೈಡ್ ಮಾಡಿ ಅಲ್ಲಿ ಕುಂದ್ರಿ. ಇದನ್ನ ತಂದನ ಅಲ್ಲಿ ಕಡ್ತಾನೆ. ಹಾಡಿನ ದಡ್ಡ್ಯಾಗ ಎಲ್ಲೋ ಸಂಘ ಪ್ರಸಂಗ ಬಿದ್ರ ಬಚ್ಚಲು ಮೂರ್ಯಾಗೂ ಡೊಗ್ಬೇಕಾಗತ್ತಪ್ಪ. ಕರ್ಕೊಂಡ್ ಬರ್ತಿಲ್ಲ? ಕರ್ಕೊಂಡ್ ಬರ್ತೀನ್ರಿ. ಏ ಗೌರಿಯ, ಹೋರಿ. ಈ ಆಡ್ಕಳಿಗೆ ತಂದು ನಮ್ಮ ದಡ್ಡ್ಯಾಗ ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ. ನೋಡ್ರ, ಈ ಆಡ್ಕಳಿಗೆ ತಂದ ನಾ ಅಲ್ಲಿ ದಡ್ಡ್ಯಾಗ ಕಟ್ಟಿನಂದ್ರ ನನ್ನ ಕೈಯಾಗ ಸಿಕ್ಕ ನೀವು. ನಾ ಏನು ಅಂದಿಲ್ಲ. ಅಂದಿಲ್ಲ ಅಂದ್ರು ಅನ್ನುವಂಗ ಹೇಳ್ತೀನಿ. ಏ ಸುಬ್ಬಿ, ಅಲ್ಲೇನ್ ನೋಡ್ತಿ? ಇಲ್ಲಿ ನೋಡ, ಇಲ್ಲಿ. ಅವ್ವ ನಾವಲ್ಲಿ ಬಾಳ ಮೂಗು ಮುರಿಬೇಡ. ಮುಗುಬಟ್ಟು ಬಿಚ್ಚಿ ಕೆಳಗ್ ಬಿದ್ದಿತ್ತು. ಮತ್ತ ನಾನು ಹುಡುಕಿ ಕೊಡ್ದಾದಿತ್ತು ಅಂತ. ಏನು ಟೈಮ್ ಚಲೋ ಐತಿ. ಇವತ್ತು ಗೌರ್ಯ ಬಂದಾನ. ಇರ್ಲಿಲ್ಲ ಅಂದ್ರೆ ಗೆಂಡಿ ಕಾಣಲ್ಲ. ಇನ್ನೊಮ್ಮೆ ಸಿಗ ನೋಡಕ್ಕೆ ಬಾಂಬ್ ಏನ್ ಅನಿಸ್ತೀರಿ? ತಮ್ಮ, ಯಾರಪ್ಪ ನೀವು? ಇಂಥ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಕ್ಕೆ ನಿನಗೆ ತುಂಬಾ ಧನ್ಯವಾದಗಳು. ಅಲ್ಲೋ ಏನಂದಲ್ವಾ? ಬಾಯಿ ತುಂಬ ತಮ್ಮ ತಮ್ಮ ಅನ್ನೋ ಶಬ್ದವನ್ನು ಕೇಳಿ ನಾನು ಎಷ್ಟೋ ವರ್ಷಗಳಾಗಿ ಹೋಗುತ್ತಮ್ಮ. ಯಾಕಪ್ಪ, ನಿನಗ್ಯಾರು ಅಕ್ಕ, ತಂಗಿ, ತಂದೆ, ತಾಯಿ ಇಲ್ವಾ? ಅಕ್ಕ, ತಂದೆ, ತಾಯಿ ಎಲ್ಲರೂ ಇದ್ರಮ್ಮ. ಆದ್ರೆ ಅವರಿಗಿಲ್ಲ. ಅವರೆಲ್ಲ ಎಲ್ಲಿ ಹೋಗಿದ್ದಾರಪ್ಪ? ಕೊಲೆ ಆದ್ರಮ್ಮ, ಕೊಲೆ ಆದ್ರು. ಕೊಲೆ ಆಯ್ತಾ? ಹೌದಮ್ಮ. ಆ ಕೊಲೆ ಮಾಡಿದವ್ರು ಯಾರಪ್ಪ? 20 ವರ್ಷಗಳ ಹಿಂದೆ ದೇಗೌಡ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ. ನ್ಯಾಯ ಕೇಳಲು ಬಂದ ನನ್ನ ಅಕ್ಕಳನ್ನು ಶೀಲಿಗಳಿಸಿ ಸಾಯಿ ಹೊಡೆದವ. ಕೊಲೆ ಮಾಡಿದವ ಇದೇಗೌಡ. ತಮ್ಮ, ಇಷ್ಟೆಲ್ಲ ಗೊತ್ತಿತ್ತು ನೀನು ಸುಮ್ಮನೆ ಇದೆಯಲ್ಲ? ಹೆಂಗ ಸುಮ್ಮನೆ ಇರಕ್ ಬರ್ತಾವ? ಹೆಂಗ ಸುಮ್ಮನೆ ಇರಕ್ ಬರುತ್ತ? ಈ ಅವನ ಮನೆಯಲ್ಲಿ ನಾನು ಒಂದು ಹೊತ್ತು ಊಟಿಗಾಗಿ ಬಟ್ಟೆಗಾಗಿ ಬಂದು ಸೇರಿಲ್ಲವ. ನನ್ನ ಮನೆತನಕ್ಕೆ ಆದ ಅನ್ಯಾಯಕ್ಕಾಗಿ ಒಂದಿಲ್ಲ ಒಂದು ಅವನ ಸೇಡಿ ತೀರ್ಸಬೇಕಂತ ಅವ್ನ ಮನೆ ಬಂದಿನವ. ನಿನಗ ಕೈ ಮುಗಿದು ಕೇಳ್ತೇನವ, ಈ ವಿಷಯ ಯಾರ ಮುಂದೆ ಹೇಳ್ಬೇಡವ, ಯಾರ ಮುಂದೆ ಹೇಳ್ಬೇಡ. ಆಯ್ತಪ್ಪ, ಈ ವಿಷಯ ಯಾರ ಮುಂದೆ ಹೇಳುವುದಿಲ್ಲ. ಈ ನನ್ನ ಮಾತು ಸತ್ಯ.
ಪಾರ್ವ ಒಬ್ಬಕ್ಕೆ ಬಂದ ಮನಿ ಮುಟ್ಟ ನಾನು ನಿನ್ನ ಬಿಟ್ಟು ಬರ್ತೀನಿ ಬಾವು. ಸರಿ